ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 15ನೆಯ ಅಧ್ಯಾಯವಾದ ಗೌರಮುಖನ ಹಿಂದಿನ ಜನ್ಮಗಳ ಸ್ಮರಣೆ, ಅವನು ಪಿತೃಗಳನ್ನು ಪೂಜಿಸಿದುದು, ಹರಿಯನ್ನು ದಶಾವತಾರ ಸ್ತೋತ್ರದಿಂದ ಸ್ತುತಿಸಿ ಅವನಲ್ಲಿ ಐಕ್ಯನಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ದೇವ, ಆ ಗೌರಮುಖ ಮಹಾಮುನಿಯು ಮಾರ್ಕಂಡೇಯನಿಂದ ಹೀಗೆ ಶ್ರಾದ್ದ ವಿಧಿಯನ್ನು ಕೇಳಿ ಮುಂದೆ ಏನು ಮಾಡಿದನು? ವರಾಹಮೂರ್ತಿಯು ಹೇಳುತ್ತಾನೆ, ಧಾತ್ರಿ, ಆ ಮಹಾಮುನಿಯು ಬುದ್ಧಿವಂತನಾದ ಮಾರ್ಕಂಡೇಯನಿಂದ ಈ ಪಿತೃಸಿದ್ಧಾಂತವನ್ನು ಕೇಳಿ ಅದರಿಂದ ತನ್ನ ಹಿಂದಿನ 100 ಜನ್ಮಗಳ ಸ್ಮರಣೆಯುಳ್ಳವನಾದನು. ಭೂದೇವಿಯು ಕೇಳುತ್ತಾಳೆ, ಪೂಜ್ಯನೇ, ಆ ಗೌರಮುಖನು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದನು? ಹೇಗೆ ಹಿಂದಿನ ಜನ್ಮವನ್ನು ಜ್ಞಾಪಿಸಿಕೊಂಡನು? ಆ ಸಜ್ಜನೋತ್ತಮನು ಹಾಗೆ ಜ್ಞಾಪಿಸಿಕೊಂಡು ಮಾಡಿದುದೇನು? ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಹಿಂದಿನ
ಬ್ರಾಹ್ಮಣ ಜನ್ಮದಲ್ಲಿ ಅವನು ಸಾಕ್ಷಾತ್ ಭೃಗುವಾಗಿದ್ದನು. ಈ ಮಾರ್ಕಂಡೇಯ ಮಹರ್ಷಿಯು ಆ ಭೃಗು ವಂಶದಲ್ಲಿ ಒಬ್ಬ ಪುತ್ರನಾಗಿ ಜನಿಸಿದ್ದನು. ಹಿಂದೆ ಬ್ರಹ್ಮನು ನೀವು ಮಕ್ಕಳಿಂದ ಬೋಧಿತರಾಗಿ ಒಳ್ಳೆಯ ಗತಿಯನ್ನು ಪಡೆಯುವಿರಿ ಎಂದು ಹೇಳಿದುದನ್ನು ಮಾರ್ಕಂಡೇಯನು ಅವನಿಗೆ ಈಗ ತಿಳಿಸಿದನು. ವರಾರೋಹೆ, ಅದರಿಂದ ಅವನು ಸರ್ವ ಜನ್ಮಗಳನ್ನು ಜ್ಞಾಪಿಸಿಕೊಂಡು ಏನು ಮಾಡಿದನೆಂಬುದನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ ಕೇಳು. ಬಳಿಕ ಆ ಗೌರಮುಖ ಮುನಿಯು 12 ವರ್ಷ ಕಾಲ ಹೀಗೆ ಶ್ರಾದ್ದ ಕರ್ಮದಿಂದ ಪಿತೃಗಳನ್ನು ಪೂಜಿಸಿ ಆಮೇಲೆ ಹರಿಯ ಸ್ತೋತ್ರವನ್ನು ಮೊದಲು ಮಾಡಿದನು. 3 ಲೋಕಗಳಲ್ಲೂ ಹೆಸರುಗೊಂಡಿರುವ ಪ್ರಭಾಸವೆಂಬ ತೀರ್ಥಕ್ಕೆ ಹೋಗಿ ಅಲ್ಲಿ ರಾಕ್ಷಸ ನಾಶಕನಾದ ದೇವನನ್ನು ಸ್ತೋತ್ರ ಮಾಡಲು ನಿಂತನು. ಗೌರಮುಖನು ಹೇಳಿದ ದಶಾವತಾರ ಸ್ತೋತ್ರವು ಹೀಗಿದೆ. ಮಹೇಂದ್ರನು, ಶತ್ರುದರ್ಪವನ್ನು ಮುರಿಯುವವನು, ಶಿವನು, ಬ್ರಹ್ಮಜ್ಞಾನಿಗಳೊಡೆಯನು, ಸೂರ್ಯ ಚಂದ್ರಾಶ್ವಿನಿ ದೇವತೆಗಳಲ್ಲಿರುವವನು, ಆದಿಭೂತನು, ಪುರಾತನನು, ರಾಕ್ಷಸ ನಾಶಕನೂ ಆದ ಹರಿನಾರಾಯಣನನ್ನು ಯಾವಾಗಲೂ ಸ್ತುತಿಸುತ್ತೇನೆ. ಪ್ರಪಂಚಕ್ಕೆ ಮೂಲನು, ಅಸುರ ಸಂಹಾರಕನೂ ಆದ ಯಾರು ವೇದಗಳು ಕಳೆದು ಹೋದಾಗ ಮಹಾಪರ್ವತಾಕಾರವು ಬಾಲದ ತುದಿಯ ಹೊಡೆತದಿಂದ ಯುದ್ಧಾಗ್ನಿಯ ಜ್ವಾಲೆಯನ್ನುಂಟು ಮಾಡುವುದೂ ಆದ ಆದಿ ಮತ್ಸ್ಯ ರೂಪವನ್ನು ಧರಿಸಿದನೋ, ಅಲ್ಲದೆ ಕ್ಷೀರ ಸಮುದ್ರವನ್ನು ಕಡೆಯುವಾಗ ಸುರರಿಗೆ ಹಿತವನ್ನು ಮಾಡುವುದಕ್ಕಾಗಿ ಯಾರು ಆದಿ ಕೂರ್ಮ ರೂಪ ಉಳ್ಳವನಾಗಿ ಮಂದರಗಿರಿಯನ್ನು ಧರಿಸಿದನೋ, ಆ ಪುರಾಣ ಪುರುಷನೂ ಲೋಕಹಿತನೂ ಅಸುರಹರನೂ ಆದ ಆ ಸುರೇಶನು ನನ್ನನ್ನು ಸಂರಕ್ಷಿಸಲಿ. ಯಾವ ಮಹಾತ್ಮನು ಮಹಾವರಾಹ ರೂಪನಾಗಿ ಭೂದೇವಿಗಾಗಿ ಪಾತಾಳವನ್ನು ಹೊಕ್ಕನೋ, ಯಾರನ್ನು ಸುರ ಸಿದ್ಧ ಸಂಘಗಳು ಯಜ್ಞಾಂಗನೆಂದು ಕರೆಯುವವೋ, ಆ ಹಿರಣ್ಯಾಕ್ಷ ರಾಕ್ಷಸಾಂತಕನಾದ ಪುರಾಣ ಪುರುಷನು ನನ್ನನ್ನು ಪಾಲಿಸಲಿ. ಯೋಗಿಗಳೊಡೆಯನಾದ ಯಾರು ಒಂದೊಂದು ಯುಗದಲ್ಲೂ ಅತಿ ಭಯಂಕರವೂ ಕರಾಳವಾದ ಮುಖವುಳ್ಳದ್ದೂ ಸುವರ್ಣ ಛಾಯೆಯುಳ್ಳದ್ದೂ ಆದ ನರಸಿಂಹ ರೂಪವನ್ನು ಧರಿಸಿ ಹಿರಣ್ಯಕಶಿಪು ರಾಕ್ಷಸ ಸಂಹಾರಕನಾಗಿರುವನೋ, ಆ ಸ್ವಾಮಿಯು ಸುಪ್ರಸನ್ನನಾಗಿ ನಮ್ಮನ್ನು ಕಾಪಾಡಲಿ. ಯೋಗಾತ್ಮಕನಾದ ಯಾವ ಮಹಾತ್ಮನು ಅಜಿನ ದಂಡಧಾರಿಯಾದ ಬ್ರಹ್ಮಚಾರಿಯಾಗಿ ವಾಮನ ರೂಪವನ್ನು ಧರಿಸಿ ಬಲಿಯಜ್ಞವನ್ನು ನಾಶ ಮಾಡಿ ಅಪ್ರಮೇಯನಾಗಿ ತ್ರಿವಿಕ್ರಮಾವತಾರದಿಂದ ಭೂಮಿಯನ್ನಾಕ್ರಮಿಸಿದನೋ, ಅವನು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ. ಹಿರಣ್ಯಗರ್ಭನಾದ ಯಾರು ಜಮದಗ್ನಿ ಪುತ್ರನಾಗಿ ಪರಶುರಾಮನೆಂಬ ಹೆಸರಿನಿಂದ ಉದಿಸಿ ಪ್ರಚಂಡನಾಗಿ 21 ಆವೃತ್ತಿ ಭೂಮಿಯನ್ನೆಲ್ಲ ಸುತ್ತಿ ಜಯಿಸಿ ಕಶ್ಯಪ ಋಷಿಗೆ ಕೊಟ್ಟನೋ, ಆ ಕಾರ್ತವೀರ್ಯಾರ್ಜುನಾದಿ ಅಸುರ ನಾಶಕನು ಸಜ್ಜನ ರಕ್ಷಕನೂ ಆದ ನಾರಾಯಣನು ನಮ್ಮನ್ನು ರಕ್ಷಿಸಲಿ. ಹಿರಣ್ಯಗರ್ಭನೆಂಬ ಹೆಸರಿನ ತನ್ನ ಆದಿರೂಪವನ್ನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ 4 ರೂಪಗಳನ್ನಾಗಿ ಮಾಡಿಕೊಂಡು ರಾವಣ ಕುಂಭಕರ್ಣಾದಿ ರಾಕ್ಷಸರನ್ನು ಸಂಹರಿಸಿದವನು ನಮ್ಮನ್ನು ಕಾಪಾಡಲಿ. ಚಾಣೂರ ಕಂಸಾಸುರರ ದರ್ಪದಿಂದ ಹೆದರಿದ ದೇವತೆಗಳಿಗೆ
ಅಭಯವನ್ನು ಉಂಟುಮಾಡಲು ಯಾವ ದೇವನು ಪ್ರತಿ ಯುಗದಲ್ಲೂ ವಸುದೇವ ಪುತ್ರರಾಗಿ ಬಲರಾಮ ಕೃಷ್ಣರೆಂಬ ಹೆಸರಿನಿಂದ ಉದಿಸುವನು. ಕಲ್ಪಾಂತದಲ್ಲಿ ಅದ್ಭುತವಾದ ರೂಪವನ್ನುಂಟುಮಾಡುವ ಆ ಸ್ವಾಮಿಯು ನಮ್ಮನ್ನು ಪಾಲಿಸಲಿ. ಸನಾತನ ಬ್ರಹ್ಮನು, ಪುರಾಣ ಪುರುಷನು, ಅನೇಕ ರೂಪನೂ ಆದ ಯಾರು ಒಂದೊಂದು ಕಲಿಯುಗದಲ್ಲಿಯೂ ವರ್ಣಗಳನ್ನು ನೆಲೆಗೊಳಿಸಲು ಕಲ್ಕಿ ಎಂಬ ಹೆಸರಿನಿಂದ ಅವತರಿಸುವನೋ, ಯಾರ ಮೂಲ ರೂಪವನ್ನು ಸುರರಾಗಲಿ ಸಿದ್ಧರಾಗಲಿ ದೈತ್ಯರಾಗಲಿ ವಿಜ್ಞಾನ ಗತಿಯನ್ನು ಬಿಟ್ಟು ನೋಡಲಾರದೆ ಚರವಾದ ಅವನ ಮತ್ಸ್ಯಾದಿ ರೂಪಗಳನ್ನು ಯೋಗದಿಂದ ಅರ್ಚಿಸುವರೋ ಆ ಸ್ವಾಮಿಯು ನನ್ನನ್ನು ಕಾಪಾಡಲಿ. ಪುರುಷೋತ್ತಮನಾದ ನಿನಗೆ ನಮಸ್ಕಾರವು. ಕಾರಣಕ್ಕೆ ಕಾರಣನಿಗೆ ನಮಸ್ಕಾರವು. ನನ್ನನ್ನು ಮುಕ್ತಿ ಪದಕ್ಕೇರಿಸು, ನಿನಗೆ ನಮಸ್ಕಾರವು. ಹೀಗೆ ನಮಿಸುತ್ತಿದ್ದ ಪವಿತ್ರಾತ್ಮನಾದ ಆ ಗೌರಮುಖ ಮಹರ್ಷಿಗೆ ಶಂಖಚಕ್ರ ಗದಾಧಾರಿಯಾದ ದೇವನು ಪ್ರತ್ಯಕ್ಷನಾದನು. ಆ ಪರಮಾತ್ಮ ಸಂದರ್ಶನದಿಂದ ಆ ಗೌರಮುಖನಿಗೆ ಸ್ವದೇಹದಲ್ಲಿಯೇ ತರಂಗವಿಲ್ಲದ ದಿವ್ಯಜ್ಞಾನ ಉಂಟಾಯಿತು. ಅದನ್ನು ಪಡೆದು ಅವನು ದೇವನಾದ ಆ ಶಾಶ್ವತ ಪರಬ್ರಹ್ಮನಲ್ಲಿ ಐಕ್ಯನಾದನು. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ಗೌರಮುಖಸ್ಯ ಮೋಕ್ಷ ನಿರೂಪಣಂ ನಾಮ ಪಂಚದಶೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 16ನೆಯ ಅಧ್ಯಾಯವಾದ ದೂರ್ವಾಸ ಶಾಪದಿಂದ ಪದಚ್ಯುತನಾದ ಇಂದ್ರನು ಕಾಶಿಯಲ್ಲಿ ಬಂದು ನೆಲೆಸಿದುದು, ದುರ್ಜಯನ ಮರಣವನ್ನು ಕೇಳಿ ವಿದ್ಯುತ್ ಸುವಿದ್ಯುತ್ತುಗಳು ದೇವತೆಗಳ ಮೇಲೆ ಯುದ್ಧಕ್ಕೆ ಪ್ರಯತ್ನಿಸಿದುದು, ಅವರನ್ನು ಜಯಿಸುವ ಶಕ್ತಿಯನ್ನು ಪಡೆಯಲು ದೇವತೆಗಳು ಬೃಹಸ್ಪತಿಯ ಉಪದೇಶದಂತೆ ಗೋಮೇಧ ಯಜ್ಞ ಮಾಡಲು ನಿಶ್ಚಯಿಸಿ ಯಜ್ಞ ಪಶುಗಳನ್ನು ಸಂಚಾರಕ್ಕೆ ಬಿಟ್ಟು ಸರಮೆ ಎಂಬ ನಾಯನ್ನು ರಕ್ಷಣೆಗಾಗಿ ಕಳುಹಿಸಿದುದು, ರಾಕ್ಷಸರು ಆ ಹಸುಗಳನ್ನು ಅಪಹರಿಸಿ ಸರಮೆಗೆ ಹಾಲನ್ನು ಲಂಚ ಕೊಟ್ಟುದು, ಹಸುಗಳನ್ನು ಕಾಣೆನೆಂದು ಸುಳ್ಳು ಹೇಳಿದ ಸರಮೆಯು ಇಂದ್ರನಿಂದ ಒದಗಿಸಿಕೊಂಡು ಹಾಲನ್ನು ಕಕ್ಕುತ್ತಾ ಹೋಗಿ ಹಸುಗಳನ್ನು ತೋರಿಸಿದುದು, ದೇವತೆಗಳು ಯಜ್ಞದಿಂದ ಶಕ್ತಿ ಪಡೆದು ಶತ್ರುಗಳನ್ನು ಜಯಿಸಿ ಮತ್ತೆ ಸ್ವರ್ಗಾಧಿಪತ್ಯವನ್ನು ಪಡೆದುದು. ಸರಮೋಪಾಖ್ಯಾನ ಶ್ರವಣ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.